ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹಾಕುಂಭ ಮೇಳಕ್ಕೆ ತೆರಳಿದ್ರು, ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ರು. ಅದಾದ ಬಳಿಕ ಟಿ ನರಸೀಪುರದಲ್ಲೂ ಕೂಡ ತೆರಳಿ ಅಲ್ಲಿನ ಕುಂಭಮೇಳದಲ್ಲೂ ಕೂಡ ಭಾಗಿಯಾಗಿದ್ರು. ಇದೇ ವಿಚಾರವಾಗಿ ಮಾತಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಹೌದು, ಮಹಾಕುಂಭ ಮೇಳದಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು ಅಂತ ಹೇಳೋ ಮೂಲಕ ಮಹಾಕುಂಭ ಮೇಳಕ್ಕೆ ಬಹುಪರಾಕ್ ಅಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಯಾಗ್ರಾಜ್ನಲ್ಲಿನ ವ್ಯವಸ್ಥೆಗೆ ಫುಲ್ ಖುಷ್ ಆಗಿದ್ದಾರೆ. ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಹಿಂದುವಾಗಿ, ಕುಂಭದಲ್ಲಿ ಭಾಗಿಯಾಗಿದ್ದು ಒಳ್ಳೆ ಅನುಭವವನ್ನ ಕೊಟ್ಟಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೊತೆಗೆ ಬೇರೆ ಧರ್ಮಗಳನ್ನೂ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತಾಡ್ತಾ ಮಹಾಕುಂಭಮೇಳಕ್ಕೆ ಬಹುಪರಾಕ್ ಅಂದಿದ್ದಾರೆ. ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಕೊಂಡಾಡಿದ್ದಾರೆ. ಕೋಟಿ ಕೋಟಿ ಭಕ್ತರು ಬಂದು ಪುಣ್ಯಸ್ನಾನವನ್ನ ಮಾಡಿ ತೆರಳ್ತಾ ಇದ್ದಾರೆ. ಹತ್ರ 62 ಕೋಟಿಯಷ್ಟು ಜನ ಆಗಮಿಸಿ ಮಹಾಕುಂಭ ಮೇಳದಲ್ಲಿ ಪುಣ್ಯಸ್ನಾನವನ್ನ ಮಾಡಿ ಬಂದಿದ್ದಾರೆ. 62 ಕೋಟಿ ಜನ ಬರ್ತಾರೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಹೇಗಿರಬೇಕು? ಇವತ್ತು ಮಹಾಕುಂಭ ಮೇಳದ ಬಗ್ಗೆ ಕಾಂಗ್ರೆಸ್ನ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹುಪರಾಕ್ ಅಂದಿದ್ದಾರೆ. Mahakumbha Mela, I say I'm a Hindu, I'm a born Hindu, I'll die as a Hindu. But I love all religion. I love all religion, I respect all religion. I love whichever religion. When I was in jail, I learned about Sikhism. How Sikhism was being formed, how that is, ಒಬ್ಬರು ಪಾಠಾಡಿಸ್ಕೊಂಡಿದ್ದೀನಿ ನಾನು ಜೈಲಿನಿದ್ದಾಗ. ಸೊ ಜೈನ್ ಅವ್ರದೇ ಆದಂತ ಒಂದು ತತ್ವ. ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಬಹಳ ಕಠಿಣವಾದಂತ ಫಿಲಾಸಫಿ. ಐ ಲೈಕ್ ದೇರ್ ಸ್ಟ್ಯಾಂಡ್. ತಪ್ಪೇನಿದೆ ಅವ್ರವ್ರದ್ದು. ಅವರು ಆಶೀರ್ವಾದ ಮಾಡ್ತಾರೆ ನನಗೆ. ಮಾಡಬೇಡ, ಅವ್ನ ಬಾಯಿನ ಬಿಗ ಆಗ್ತದ, ನಾನೇನು ಮಾಡಬೇಡ, ಮಾತಾಡಬೇಡ ಅಂತ. Mahakumbha Mela, I say I'm a Hindu, I'm a born Hindu, I'll die as a Hindu. But I love all religion. I love all religion, I respect all religion. I love whichever religion. When I was in jail, I learned about Sikhism. How Sikhism was being formed, how that is, ಒಬ್ಬರು ಪಾಠಾಡಿಸ್ಕೊಂಡಿದ್ದೀನಿ ನಾನು ಜೈಲಿನಿದ್ದಾಗ. ಸೊ ಜೈನ್ ಅವ್ರದೇ ಆದಂತ ಒಂದು ತತ್ವ. ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಬಹಳ ಕಠಿಣ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಹಿಂದುವಾಗಿ, ಎಲ್ಲಾ ಧರ್ಮದವರನ್ನು ಕೂಡ ಪ್ರೀತಿ ಮಾಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಯಾವ ರೀತಿಯಾದಂತಹ ಸಂದೇಶ ರವಾನೆ ಆಗಿದೆ ಈ ಮೂಲಕ ಬಸವರಾಜ್? ನರೇಂದ್ರ ಬಾಬು, ಖರ್ಗೆ ಅವರು ಒಂದು ರೀತಿಯಾದಂತಹ ವ್ಯತಿರಿಕ್ತ ಹೇಳಿಕೆಯನ್ನು ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರು ಮಹಾಕುಂಭದ ಬಗ್ಗೆ. ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ರೀತಿಯಾದಂತಹ ನಿನ್ನೆ ಹೇಳಿಕೆಯನ್ನ ಕೊಟ್ಟು ಟ್ವೀಟ್ ಮಾಡಿದ್ರು. ಅದಕ್ಕೆ ಇವತ್ತು ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಈ ತರದ ದ್ವಂದ್ವ ಹೇಳಿಕೆಗಳಿಂದ ಒಂದಷ್ಟು ಜನ ಮಹಾಕುಂಭ ಮೇಳಕ್ಕೆ ಹೋಗುವುದನ್ನೇ ಬಿಟ್ಬಿಟ್ಟಿದ್ರು. ಹಾಗಾಗಿ ಈ ಕುಂಭಮೇಳದ ಬಗ್ಗೆ ಒಂದಷ್ಟು ಕಾಂಗ್ರೆಸ್ ನಿಲುವು ಏನು, ಈ ಕುಂಭಮೇಳದ ಬಗ್ಗೆ ಒಂದಷ್ಟು ಕಾಂಗ್ರೆಸ್ ನಿಲುವು ಏನು ಅಂತದ್ದು ಬಹಳ ಪ್ರಶ್ನೆ ಇತ್ತು. ಅದನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವನ್ನ ಪಡಿಸ್ತಾ ಇದ್ದಾರೆ. ಹೌದು, ನಾನು ಯಾವುದೇ ಪಕ್ಷದಲ್ಲಿದ್ರು ಕೂಡ ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಾಗಂತ ನಾನು ಹಿಂದೂ ಧರ್ಮವನ್ನ ಬಿಡಕ್ಕಾಗಲ್ಲ ಅನ್ನುವಂತ ಸಂದೇಶವನ್ನು ಕೊಡುವ ಮೂಲಕ ಖರ್ಗೆ ಅವರು ಏನೇ ಹೇಳಿರಬಹುದು ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಏನೇ ಹೇಳಿರಬಹುದು. ಮತ್ತೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಲ್ಲಿ ಮಲ್ಲಿಕಾರ್ಜುನ ಅಂದ್ರೆ ಶಿವ, ಅವರು ಕೂಡ ಹಿಂದೂಡೆ ಅನ್ನುವಂತ ಒಂದು ಸಮರ್ಥನೆಯನ್ನ ಮಾಡ್ತಾರೆ. ಈ ಮೂಲಕ ಹಿಂದೆ ಆದಂತ ಡ್ಯಾಮೇಜ್ ಗಳನ್ನ ಒಂದಷ್ಟು ತಿದ್ದುವಂತ ಕೆಲಸಗಳನ್ನ ಮಾಡ್ತಾರೆ. ಆ ಒಂದು ಮಹಾಕುಂಭ ಏನಿದೆ ದೊಡ್ಡ ಮಟ್ಟದ ಆರ್ಗನೈಸ್ ಆಗಿದೆ. ಇದಕ್ಕೆ ನಾನು ಅವರು ಆರ್ಗನೈಸ್ ಮಾಡಿದ್ದನ್ನ ಕೂಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹಾಕುಂಭ ಮೇಳಕ್ಕೆ ತೆರಳಿದ್ರು, ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ರು. ಅದಾದ ಬಳಿಕ ಟಿ ನರಸೀಪುರದಲ್ಲೂ ಕೂಡ ತೆರಳಿ ಅಲ್ಲಿನ ಕುಂಭಮೇಳದಲ್ಲೂ ಕೂಡ ಭಾಗಿಯಾಗಿದ್ರು. ಇದೇ ವಿಚಾರವಾಗಿ ಮಾತಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಹೌದು, ಮಹಾಕುಂಭ ಮೇಳದಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು ಅಂತ ಹೇಳೋ ಮೂಲಕ ಮಹಾಕುಂಭ ಮೇಳಕ್ಕೆ ಬಹುಪರಾಕ್ ಅಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಪ್ರಯಾಗ್ರಾಜ್ನಲ್ಲಿನ ವ್ಯವಸ್ಥೆಗೆ ಫುಲ್ ಖುಷ್ ಆಗಿದ್ದಾರೆ. ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಹಿಂದುವಾಗಿ, ಕುಂಭದಲ್ಲಿ ಭಾಗಿಯಾಗಿದ್ದು ಒಳ್ಳೆ ಅನುಭವವನ್ನ ಕೊಟ್ಟಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೊತೆಗೆ
ಬೇರೆ ಧರ್ಮಗಳನ್ನೂ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತಾಡ್ತಾ ಮಹಾಕುಂಭಮೇಳಕ್ಕೆ ಬಹುಪರಾಕ್ ಅಂದಿದ್ದಾರೆ. ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಕೊಂಡಾಡಿದ್ದಾರೆ. ಕೋಟಿ ಕೋಟಿ ಭಕ್ತರು ಬಂದು ಪುಣ್ಯ ಸ್ನಾನವನ್ನ ಮಾಡಿ ತೆರಳ್ತಾ ಇದ್ದಾರೆ. ಹತ್ರ 62 ಕೋಟಿಯಷ್ಟು ಜನ ಆಗಮಿಸಿ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ದಾರೆ. 62 ಕೋಟಿ ಜನ ಬರ್ತಾರೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಹೇಗಿರಬೇಕು? ಇವತ್ತು ಮಹಾಕುಂಭ ಮೇಳದ ಬಗ್ಗೆ ಕಾಂಗ್ರೆಸ್ನ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹುಪರಾಕ್ ಅಂದಿದ್ದಾರೆ. Mahakumbh Mela, I say I'm a Hindu, I say I'm a born Hindu, I'll die as a Hindu. But I love all religion. I love all religion, I respect all religion. I love whichever religion. When I was in jail, I've learned about Sikhism. How Sikhism was being formed, how that is, Brookel ಪಾಠಾಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗ. ಸೊ ಜೈನ್ ಅವ್ರದೇ ಆದಂತ ಒಂದು ತತ್ವ. ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಬಹಳ ಕಠಿಣವಾದಂತ ಫಿಲಾಸಫಿ. ಐ ಲೈಕ್ ದೇರ್ ಸ್ಟ್ಯಾಂಡ್. ತಪ್ಪೇನಿದೆ ಅವ್ರವ್ರದ್ದು. ಅವರು ಆಶೀರ್ವಾದ ಮಾಡ್ತಾರೆ ನನಗೆ. ನೀನ್ ಮಾಡಬೇಡ, ಅವ್ನ ಬಾಯಿನ ಬೀಗ ಆಗ್ತದ, ನಾನೇನು ಮಾಡಬೇಡ, ಮಾತಾಡಬೇಡ ಅಂತ. ಮಹಾಕುಂಭ ಮೇಳ, I'm a Hindu, I say I'm a born Hindu, I'll die as a Hindu. But I love all religion. I love all religion, I respect all religion. I love whichever religion. When I was in jail, I've learned about Sikhism. How Sikhism was being formed, how that is, Brookel ಪಾಠಾಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗ. ಸೊ ಜೈನ್ ಅವ್ರದೇ ಆದಂತ ಒಂದು ತತ್ವ. ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಬಹಳ ಕಠಿಣ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಹಿಂದುವಾಗಿ, ಎಲ್ಲಾ ಧರ್ಮದವರನ್ನು ಕೂಡ ಪ್ರೀತಿ ಮಾಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಯಾವ ರೀತಿಯಾದಂತಹ ಸಂದೇಶ ರವಾನೆ ಆಗಿದೆ ಈ ಮೂಲಕ ಬಸವರಾಜ್? ನರೇಂದ್ರ ಬಾಬು, ಖರ್ಗೆ ಅವರು ಒಂದು ರೀತಿಯಾದಂತಹ ವ್ಯತಿರಿಕ್ತ ಹೇಳಿಕೆಯನ್ನು ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರು ಮಹಾಕುಂಭದ ಬಗ್ಗೆ. ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ರೀತಿಯಾದಂತಹ ನಿನ್ನೆ ಹೇಳಿಕೆಯನ್ನ ಕೊಟ್ಟು ಟ್ವೀಟ್ ಮಾಡಿದ್ರು. ಅದಕ್ಕೆ ಇವತ್ತು ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಕಾಂಗ್ರೆಸ್ನಲ್ಲಿ ಈ ತರದ ದೊಡ್ಡ ಹೇಳಿಕೆಗಳಿಂದ ಒಂದಷ್ಟು ಜನ ಮಹಾಕುಂಭ ಮೇಳಕ್ಕೆ ಹೋಗುವುದನ್ನೇ ಬಿಟ್ಬಿಟ್ಟಿದ್ರು. ಹಾಗಾಗಿ ಈ ಕುಂಭಮೇಳದ ಬಗ್ಗೆ ಒಂದಷ್ಟು ಕಾಂಗ್ರೆಸ್ ನಿಲುವು ಏನು, ಈ ಕುಂಭಮೇಳದ ಬಗ್ಗೆ ಒಂದಷ್ಟು ಕಾಂಗ್ರೆಸ್ ನಿಲುವು ಎನ್ನುವಂಥದ್ದು ಬಹಳ ಪ್ರಶ್ನೆ ಇತ್ತು. ಅದನ್ನ ಈಗ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟವನ್ನ ಪಡಿಸ್ತಾ ಇದ್ದಾರೆ. ಹೌದು, ನಾನು ಯಾವುದೇ ಪಕ್ಷದಲ್ಲಿದ್ರು ಕೂಡ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಹಾಗಂತ ನಾನು ಹಿಂದೂ ಧರ್ಮವನ್ನ ಬಿಡಕ್ಕಾಗಲ್ಲ ಅನ್ನುವಂತ ಸಂದೇಶವನ್ನು ಕೊಡುವ ಮೂಲಕ ಖರ್ಗೆ ಅವರು ಏನೇ ಹೇಳಿರಬಹುದು ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಏನೇ ಹೇಳಿರಬಹುದು. ಮತ್ತೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರಲ್ಲಿ ಮಲ್ಲಿಕಾರ್ಜುನ ಅಂದ್ರೆ ಶಿವ, ಅವರು ಕೂಡ ಹಿಂದುಡೆ ಅನ್ನುವಂತ ಒಂದು ಸಮರ್ಥನೆಯನ್ನ ಮಾಡ್ತಾರೆ. ಈ ಮೂಲಕ ಹಿಂದೆ ಆದಂತ ಡ್ಯಾಮೇಜ್ ಗಳನ್ನ ಒಂದಷ್ಟು ಸಿದ್ದುವಂತ ಕೆಲಸಗಳನ್ನ ಮಾಡ್ತಾರೆ. ಆ ಒಂದು ಮಹಾಕುಂಭ ಏನಿದೆ ದೊಡ್ಡ ಮಟ್ಟದ ಆರ್ಗನೈಸ್ ಆಗಿದೆ. ಇದಕ್ಕೆ ನಾನು ಅವರು ಆರ್ಗನೈಸ್ ಮಾಡಿದ್ದನ್ನ ಕೂಡ